ಬಂದಿರೋ ವಿಷಯ ಏನಂದ್ರೆ ಇಲ್ಲಿ DC ಅವ್ರನ್ನ ಮೀಟ್ ಮಾಡಕ್ ಬಂದಿರೋ ವಿಷಯ ಏನಂದ್ರೆ ಓದ್ಸಲಿ ಕೌಂಟಿಂಗ್ ಆಗ್ಬೇಕಾದ್ರೆ ಏನೇನ್ ಲ್ಯಾಪ್ಸಸ್ ಆಗಿತ್ತು ಅದು ಮೊದಲೇ ಜನರಲ್ ಎಲೆಕ್ಷನ್ಸು ಗೊಂದಲ ಇತ್ತು. ಆಮೇಲೆ ಸ್ಥಳಾವಕಾಶ ಕೂಡ ಕಡಿಮೆ ಇರೋದ್ರಿಂದ ಸಾಕಷ್ಟು ಲ್ಯಾಪ್ಸಸ್ ಆಗಿತ್ತು. ರೂಲ್ ಬುಕ್ ಏನೇನಾಗಿತ್ತು, ಮುಂದೆ ಏನೋ ಆ ಥರ ಆಗ್ಬಾರ್ದು ಅಂತೇಳಿ DC ಅವ್ರ ಗಮನ ಸೆಳೆಯಕ್ಕೆ ಅವ್ರಿಗೆ ತಿಳಿಸಕ್ಕೆ ಬಂದಿದ್ದು. ಬಹುಶಃ ಅವರು 10-15 ಡೇಸಲ್ಲಿ ಮೋಸ್ಟ್ಲಿ ರೀಕೌಂಟಿಂಗ್ ಮಾಡ್ಬೋದು, ಹಬ್ಬ ಕಳೆದಾದ್ಮೇಲೆ ಆಗ್ಬೋದು ಅಂತ ಟೆಂಟೇಟಿವ್ ಆಗಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಪಾಯಿಂಟ್ ಅಷ್ಟೇ. ಹೋದ್ಸಲಿ ಏನ್ ಮಾಡಿದ್ರು ಅಂದ್ರೆ 14 ಟೇಬಲ್ ಆಗ್ತಾ ಇದಲ್ಲ, ಅದನ್ನ 2 ರೂಮ್ಗೆ ಹಾಕ್ಬಿಟ್ಟಿದ್ರು. ಅದನ್ನ 2 ರೂಮ್ಗೆ ಹಾಕಿದಾಗ ಅಲ್ಲಿ ಏನ್ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ ಗೊತ್ತಾಗ್ತಾ ಇರ್ಲಿಲ್ಲ. ಇದನ್ನ ಒಂದೇ ರೂಮಲ್ಲಿ ರೂಲ್ ಇರೋದು ಒಂದೇ ರೂಮಲ್ಲಿ ಇರ್ಬೇಕು ಅಂತ ಅದನ್ನ ಹೇಳಿದ್ವಿ. ಆಮೇಲೆ 17C ಫಾರಂ ಏನ್ ಸಿಗ್ನೇಚರ್ಸ್ ಮಾಡ್ತಾರೆ, ಎಷ್ಟೋ ಕಡೆ 113 ಕಡೆ ಮಿಸ್ಸಿಂಗ್ ಇತ್ತು, ಬ್ಲಾಂಕ್ ಬಿಡಬಾರ್ದು. ಆಮೇಲೆ ನಮಗೆ ಒಂದು ಫೋಟೋ ಕಾಪಿ ಕೊಡಬೇಕು. ಒಂದೊಂದು ರೌಂಡ್ಗೂ ಮುಗಿದ್ಮೇಲೆ ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಸಿಗ್ನೇಚರ್ ಮಾಡಿ ಫೋಟೋ ಕಾಪಿ ತಗೊಂಡ್ರೆ ಎಲ್ಲದಕ್ಕೂ ಗೊಂದಲ ಇರಲ್ಲ. ಆಮೇಲೆ ಪ್ರತಿಯೊಂದು ವಿಡಿಯೋಗ್ರಫಿ ಆಗಲಿ ಒಂದು ಫೈಲ್ ಮೇಂಟೈನ್ ಮಾಡಲಿ, ಒಂದೊಂದು ಬೂತ್ದು ಒಂದೊಂದು ಫೈಲ್ ಮೇಂಟೈನ್ ಮಾಡಲಿ. ನಾಳೆ ಯಾರು ಕೇಳಿದ್ರು ಅದನ್ನು ತೋರಿಸ್ಬೋದು. ಆಮೇಲೆ 16A ಫಾರಮ್ ಒಂದು ಓಪನ್ ಮಾಡಕ್ ಮೊದಲು, ಈಗ ನನಗೆ ಹೊಸದಾಗಿ ಗೊತ್ತಾಗಿರುತ್ತೆ, EVM ಓಪನ್ ಮಾಡಕ್ ಮೊದಲು 16A ಫಾರಮ್ ಅಂತಿರುತ್ತೆ. ಟೋಟಲ್ ಎಷ್ಟು ಮಹಿಳೆಯರಿದ್ರು, ಎಷ್ಟು ಗಂಡಸರಿದ್ರು, ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ. ಅದಕ್ಕೂ ಆಮೇಲೆ ನಮ್ಮ ಮೆಷಿನ್ಗೆ ಟ್ಯಾಲಿ ಆಗ್ಬೇಕು, ಇವೆಲ್ಲ ಇರುತ್ತೆ. ಆಮೇಲೆ EVM ಮಿಷಿನ್ಸ್ 2.5 ವರ್ಷ ಆಗ್ಬಿಟ್ಟಿದೆ, ಬ್ಯಾಟ್ರಿ ಡೆಡ್ ಆಗಿರುತ್ತೆ, ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಅದು ಡೆಲಿಟ್ ಇರೋದನ್ನು ಒಂದು ಬಟನ್ ಇರುತ್ತೆ. ಬೈ ಚಾನ್ಸ್ ಅಕಸ್ಮಾತ್ ಯಾರೋ ಒತ್ಕಿಟ್ಬಿಟ್ರೆ ಇಷ್ಟೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ. ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದ್ರಿಂದ ಪ್ರತಿಯೊಬ್ಬರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಾಫಿ ಆಗಲಿ ಅಂತೇಳಿ DC ಅವ್ರ ಗಮನಕ್ಕೆ ತಂದಿದ್ವಿ. ಅವ್ರು ಹೇಳಿದ್ರು ನೆಕ್ಸ್ಟ್ ಮೀಟಿಂಗ್ ಕರಿತೀವಿ, ಅವಾಗ ನೀವೆಲ್ಲ ತಿಳಿಸಿ ಅಂತ. ನಾವು ರೈಟಿಂಗ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. 297 ಇದೆ, 97, 297, 187 ಇದೆ, 187 ಮಾಡ್ಬೋದು. ಅದು ಯಾಕಂದ್ರೆ ಕೆಲವು ಕಡೆ ಎಲ್ಲ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂತ ಇನ್ವ್ಯಾಲಿಡ್ ಅಂತ ಮಾಡಿದ್ರು, ಕೆಲವು ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ವೋಟ್ ಆಗಿದೆ, ಅದು ಯಾರಿಗಾರ ಬರಲಿ, ವೋಟ್ ಆಗಿರೋ ವೋಟ್ನ ಯಾಕೆ ರಿಜೆಕ್ಟ್ ಮಾಡಬೇಕು? ಏನಾದ್ರು 2 ಓಟಿದ್ರೆ ರಿಜೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಬರೀ ಒಂದೇ ವೋಟ್ ಇದ್ರೆ ಅಂತ ಅದು ಕಾನೂನಿದೆ, ನಾನು ಕೇಳಿದ್ರೆ ಆಗ್ಬಿಡಲ್ಲ. ಅದ್ರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದೆಯಾ, ಆ ರಿಜೆಕ್ಟ್ ಮಾಡಿರೋದ್ರಲ್ಲಿ ಏನಾರ ಬರೀ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಅಂತ ರಿಜೆಕ್ಟ್ ಮಾಡಿದಾರ ಕೇಳಿ ಅದನ್ನು ಅದಕ್ಕೊಂದು ಮೆನ್ಷನ್ ಮಾಡಿದ್ದಾರೆ ಸರ್, ಮಾಡಿದ್ದೀವಿ ಎಲ್ಲ ಪ್ರೇಯರ್ಲೆಲ್ಲ ಕೊಟ್ವಿ. ರಾಮಮೂರ್ತಿ ಅವ್ರದ್ದು ಫಸ್ಟ್ ಏನಾಗಿತ್ತು, ಅವ್ರು ಸೋತ್ ಬಿಡ್ತಾರೆ. ಆಮೇಲೆ ಹೋಗಿ ನಮ್ಮ ಸೌಮ್ಯ ರೆಡ್ಡಿ ಅವ್ರು ಹೋಗಿ ಮತ್ತೆ ಅವರೇ ರೀಕೌಂಟ್ ಮಾಡಿಸ್ತಾರೆ, ಬ್ಯಾಲೆಟ್ ಪೇಪರ್ಸ್ ಅವರೇ ರೀಕೌಂಟ್ ಮಾಡಿಸ್ತಾರೆ. ಆಗೇನಾಗುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಧಿಕಾರಿಗಳು ಏನು ಇನ್ವ್ಯಾಲಿಡ್ ಆಗಿತ್ತು, ಕೆಲವೆಲ್ಲ ವ್ಯಾಲಿಡ್ ಇರೋದನ್ನ ಇನ್ವ್ಯಾಲಿಡ್ ಮಾಡಿದಿರಿ ಕಾನೂನು ರೀತಿ ಅಂತೇಳಿ ಅದನ್ನ ಆಡ್ ಮಾಡಿದಾಗ ರಿಸಲ್ಟ್ ಚೇಂಜ್ ಆಗ್ಬಿಡುತ್ತೆ. ಸರ್, ಈಗ ಚುನಾವಣಾ ಆಯೋಗ ಅಲ್ಲ ಸರ್ ಡಿಸೈಡ್ ಮಾಡೋದು, ಚುನಾವಣೆ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ. ಏನ್ ಮಾಡಿದ್ರು ಇಲ್ಲಿಗೆ ಕಳಿಸ್ತಾರಲ್ವಾ, ಡಿಸ್ಟಿಕ್ ಕಲೆಕ್ಟರ್ ಥ್ರೂನೇ ಆಗೋದು. ಏನ್ ಮಾಡ್ತಾರೆ, ಎಲ್ಲ ಕಡೆನೂ ಒಂದು ಅರ್ಜಿ ಕೊಟ್ಟು ನಮ್ದು ಏನು ಹವಾಲಿದೆ ತಿಳಿಸೋಣ ಅನ್ಕೊಂಡೆ ಮಾಡ್ತೀವಿ. ಈಗ SP ಅವ್ರಿಗೂ ಅಷ್ಟೇ ಕಾನೂನು ವ್ಯವಸ್ಥೆ ನೀಟಾಗಿ ಇಟ್ಕೊಳ್ರಿ. ಓದ್ಸಲಿ ಏನಾಯ್ತು, ಕೌಂಟಿಂಗಿಗೆ ಎಲ್ಲರೂ ನುಗ್ಬಿಟ್ರು, ಅವರು ಇವರು ಎಲ್ಲರೂ ಗಲಾಟೆ ಮಾಡ್ಕೊಂಡು ನಮ್ದೇ ಸರ್ಕಾರ ಈ ಥರ ಎಲ್ಲ ಆಗ್ಬಾರ್ದು. ಯಾರ್ಯಾರು ಡೆಸಿಗ್ನೇಟೆಡ್ ಮೆಂಬರ್ಸ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಇರಲಿ ಅನ್ನೋದಷ್ಟೇ. ಕೋರ್ಟಲ್ಲಿ ಕೊಡಿ ಅಂತ ಹೇಳಿದ್ರು, ಪೆಂಡಿಂಗ್ ಅಲ್ಲ, ನಿಮ್ಗೆ ಹೇಳೋದು ಅದನ್ನೇ ಹೇಳಿದ್ರು. ಏನಕ್ಕೆ ಅಂತಾರೆ, ಕೇಸ್ ಡಿಸ್ಪೋಸ್ ಆಗ್ಬಿಟ್ಟಿದ್ರೆ ಮತ್ತಿಲ್ಲೇನಾದ್ರ ಮಿಷಿನ್ಸ್ ಏನೋ ಕೆಟ್ಟೋಗಿ ಪಜಿತ ಆದ್ರೆ ಈ ಎಲೆಕ್ಷನ್ ಹೋಗ್ಬೇಕು ಅಲ್ವಾ. ಅದನ್ನ 24th ತಿಳಿಸ್ತೀವಿ, ಮುಚ್ಚದಲ್ಲಿ ಒಕ್ಕಟ್ಟೆ ಅಂದ್ರೆ ಏನು ಅನೌನ್ಸ್ ಮಾಡಬೇಡಿ. ಇಲ್ಲೇನಾರ ಪಜಿತಿ ಆಗ್ಬಿಟ್ಟಿದ್ರೆ, ಹಾಳಾಗಿ ಏನಾರ ಮಾಡಿದ್ರೆ ಅದನ್ನ ತಿಳಿಸ್ತಾರೆ ಕೋರ್ಟಿಗೆ. ಕೋರ್ಟಿಗೆ ಡಿಸಿಷನ್ ನೀವು ಅರ್ಜಿ ಏನಿಲ್ಲ. 24th ಅದನ್ನು ಕೇಳಕ್ಕೆ ಮುಚ್ಚದಲ್ಲಿ ಕೊಟ್ಟಿಲ್ಲ, ಅನೌನ್ಸ್ ಮಾಡಬೇಡಿ, ಅಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ.
ಹಾಕ್ತಾರೆ. ಕೌಂಟಿಂಗ್ ಗೊತ್ತಾಗುತ್ತೆ, ನಾವು ಎಷ್ಟು ಬೇಕೋ ಹೇಳ್ಕೋಬಹುದು. ಅನೌನ್ಸ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟರೆ ತಾನೇ MLA ಅಂತ ಹೇಳೋದು. ಲೋಪಗಳು ಏನೇನು ಆಗಿತ್ತು, ಲಿಸ್ಟ್ ಕೊಟ್ಟಿದ್ದೀವಿ, ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿತ್ತು. ಅಧಿಕಾರಿಗಳಿಗೆ ವೆಂಕಟರಾಜು ಅವ್ರನ್ನ ನಾವೇನು ಅವ್ರ ಮೇಲೆ ಸ್ಟಿಚರ್ಸ್ ಪಾಸ್ ಮಾಡ್ರಿ ಅಂತ ಕೇಳಿರ್ಲಿಲ್ಲ. ಅವ್ರ ಬಗ್ಗೆ ನಾವೇನು, ಬಟ್ ಹೈಕೋರ್ಟ್ ಅಲ್ಲಿ ಫೈಂಡಿಂಗ್ಸ್ ಇರುತ್ತೆ, ಏನೇನು ಎಲ್ಲೆಲ್ಲಿ ಲೋಪಗಳಾಗಿದೆ, ಯಾರ್ಯಾರು ಇದಕ್ಕೆ ಹೊಣೆಗಾರರು ಅಂದ್ರೆ. ಈಗ ನೀವೆಲ್ಲ ಇಲ್ಲಿ ವಿಡಿಯೋ ಮಾಡಿದ್ದೀರಾ, ನಾನು ಆ ವಿಡಿಯೋ ತಗೋಬೇಕಂದ್ರೆ ನೀವು ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀರಿ. ಒಂದು ಫಂಕ್ಷನ್ ಅಂತ ತಿಳ್ಕೊಳ್ಳಿ, ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಟ್ಟರೆ ನಾವು ಕೊಡ್ತೀವಿ. ದುಡ್ಡು ನಾನು ಕೊಟ್ಟಿದ್ದೀನಿ, ದುಡ್ಡು ಕೊಟ್ಟರೆ ಚಿಕ್ಕ ನನ್ನ ಹತ್ರ ಇರ್ಬೇಕಲ್ವಾ. ದುಡ್ಡು ಕೊಟ್ಟಿರೋದಕ್ಕೆ ದಾಖಲೆ ಇದೆ. ಅವರು ಐಕ್ಯ ಕಂಪನಿಯವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಮಿಸ್ಸಿಂಗ್ ಇದೆ. ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಜವಾಬ್ದಾರಿ ಅಂದ್ರು ನೇರವಾಗಿ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಆಗ್ತಾರೆ. ಅದಕ್ಕೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ರಿ ಅಂತ ಆಗಿದೆ. ನೆನ್ನೆ ಹಾಕಿದ್ರು, ಅದಕ್ಕೂ ನೆನ್ನೆ ಹಾಕಿದ್ದು ನಿಮ್ಮ ಅವ್ರ ಡಿಸ್ಮಿಸ್ ಆಯ್ತು, ವಜಾ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ರಿ ಅಂತ ಆಗಿದೆ. ಅದೇ ಹೇಳಿದ್ದು ಎಲ್ಲ ಇದೆಲ್ಲ ವಿಡಿಯೋನೇ ಇಲ್ಲ, ಅದೇನು ಇಟ್ಟವ್ರ ಇದನ್ನೇನ ಬಿಸಾಡವ್ರ, ಯಾರಿದು ಜವಾಬ್ದಾರಿ? ಅಕ್ರಲೆಲ್ಲ ರೀ ಎಲೆಕ್ಷನ್ ಮಾಡ್ತಾರೆ, ಏನೋ ಮಿಸ್ಸಿಂಗ್ ಇತ್ತು ಮತ್ತೆ ಸರ್. ಮತ್ತೆ ಅದು ಹೆಂಗ್ ಗೊತ್ತಾಗುತ್ತೆ ಸರ್? ಅನುಮಾನ ಹೆಂಗ್ ಗೊತ್ತಾಗುತ್ತೆ? ಅನುಮಾನ ಅವ್ರು ಹೇಳ್ತಾ ಇರೋದು ಮಿಸ್ಸಿಂಗ್ ಇದ್ರೆ ಅಂತ. ಬ್ಯಾಲೆಟ್ ಪೇಪರ್ಸ್ ಇದೆಯಾ ಇಲ್ವಾ ಅಂತ ಎಂಟ್ರಿ ಇದ್ದೆ ಮಿಸ್ಸಿಂಗ್ ಆಗಿದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಏನಿದೆ ಯಾವ್ದಲ್ಲಿ? ಇವಾಗ ನೀವು ಹೇಳಿದ್ರೆ ಅದು ನಡೆಯಲ್ಲ ಸರ್, ಅಧಿಕಾರಿಗಳು ಹೇಳ್ಬೇಕು ಸರ್. ಅಧಿಕಾರಿಗಳೇ ಹೇಳ್ಬೇಕು. ಆಮೇಲೆ ಎಲ್ಲ ವಿಡಿಯೋಗ್ರಾಫ್ ಆಗುತ್ತಿದೆ. ನಮ್ಮ ಹತ್ರ ಅವ್ರು ಹೇಳಿದ್ರು ಸರ್, ಒಂದು ಡಿಲೀಟ್ ಬಟನ್ ಕೊಟ್ಟರು. ಅದನ್ನೇ ಹೇಳಿದ್ದು. ಇವಾಗ ನಮಗೆ ಆತಂಕ ಏನಂದ್ರೆ ಈ ಮಿಷಿನ್ಸ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ, ಅದು ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ಮೊದಲು ಈಗ ಮೀಟಿಂಗ್ ಅಲ್ಲೇ ತೋರಿಸ್ತೀವಿ. ಅದನ್ನ ಡಿಲೀಟ್ ಬಟನ್ ಇದೆಯಂತೆ, ಅದನ್ನ ಯಾರ ಒತ್ತಿಗಿತ್ತಿದ್ರು ಏನ್ ಮಾಡೋದು? ಮೆಮೊರಿ ಸೇವ್ ಆಗಿದೆ. ಡಿಲೀಟ್ ಆಗ್ಬಿಟ್ರೆ ಸೇವ್ ಆಗಲ್ಲ. ಅದ್ರಲ್ಲಿ ಇರುತ್ತಾ? ಸಿಕ್ಕಿರುತ್ತಾ? ಹೌದಾ, ಕೇಳ್ಕೊಂಡಿದ್ದೀರಾ? ಏನಕ್ಕಾಗುತ್ತೆ ಅಂದ್ರೆ, ಏನಕ್ಕೆ ಕೊಟ್ಟಿದ್ದಾರೆ? ನಾವು ಹಸಿಂದು ಮಾಡ್ರಿ ಅಂತ ನಮ್ಮ ಪ್ರೇಯಲ್ಲಿ ಎಲ್ಲಿರ್ಲಿಲ್ಲ, ನಾವು ಮಾಡಿರ್ಲಿಲ್ಲ. ಇದೆಲ್ಲ ಲೋಪದೋಷಗಳಿರೋದ್ರಿಂದ ಇವ್ರು ಕಂಟಿನ್ಯೂ ಮಾಡೋದು ಬೇಡ ಅಂತ ಕೋರ್ಟು ಒಂದು ನಿರ್ಧಾರಕ್ಕೆ ಬಂದಿತ್ತು. ಅಲ್ಲಿ ಉಚ್ಚ ನ್ಯಾಯಾಲಯ ಏನು ಹೇಳ್ತು ಅಂದ್ರೆ, ಅಕಸ್ಮಾತ್ ರಿಸಲ್ಟ್ ಅದೇ ತರ ಬಂದ್ರೆ ಈ ಮಾಡಿರೋದು ಹಸಿಂದು ಮಾಡಿರೋದು ವೇಸ್ಟ್ ಆಗುತ್ತಲ್ಲ, ಹಾಗಾಗಿ 4 ವಾರಗಳ ಕಾಲ ರಿಸಲ್ಟ್ ಬರುತ್ತೆ ತನಕ ಅದು ಹಂಗೆ ಇರಲಿ, ಡಿಸ್ಟರ್ಬ್ ಮಾಡಬೇಡಿ, ಅದಕ್ಕೆ ಸ್ಟೇ ಕೊಟ್ಟಿದೆ. ಕಾಂಗ್ರೆಸ್ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಮೊದಲು ನಂದು ಬರೀ ಮಾರ್ಜಿನ್ ಕಡಿಮೆ ಇದೆ ಅಂತ ನಾವು ಹೋಗಿದ್ದು. ಆಮೇಲೆ 17C ಫಾರಮ್, ವಿಡಿಯೋ ಮಿಸ್ಸಿಂಗ್ ಎಲ್ಲ ಒಂದಕ್ಕೊಂದು ಬೆಳ್ಕೊಂಡು ಹೋಗಿದೆ. DK ಶಿವಕುಮಾರ್ ಬಂದಾಗ ಕೂಡ ಇದ್ರ ಬಗ್ಗೆ ಅವರೇ ಪ್ರಸ್ತಾಪ ಮಾಡಿ ನಾವೇ ಗೆಲ್ಲೋದು, ಸುಮ್ಮನೆ ಏನೋ ಹಾಕೊಂಡಿದ್ದಾರೆ. ಸುಮ್ಮನೆ ಹೇಳಕ್ಕಾಗ್ತದೆ, ಸುಮ್ಮನೆ ನಮ್ಮ ಅನುಮಾನ ಇತ್ತು, ನಾವು ಹಾಕೊಂಡಿದ್ವಿ. ಗೆದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದ್ರೆ ಗೆದ್ದೆ ಗೆಲ್ತಾರೆ, ಎಲ್ಲೂ ಮೋಸ ಆಗಿಲ್ಲ ಅಂದ್ರೆ ಗೆದ್ದೆ ಗೆಲ್ತಾರೆ ಅಲ್ವಾ? ಕೋರ್ಟ್ ಆದೇಶನೇ ಅನುಮಾನ ಅಂತೇಳಿ ಆ ರೀತಿ ಮಾತಾಡಿದ್ದಾರೆ ಸರ್. ಕೋರ್ಟ್ ಆದೇಶ ಕ್ವಶನ್ ಮಾಡಕ್ಕಾಗ್ತದ? DK ಶಿವಕುಮಾರ್ ಅವ್ರು ಮಾಡ್ಬೋದು, ಅವ್ರು ದೊಡ್ಡದಿದ್ದಾರೆ, ನಾವೆಲ್ಲ ಮಾಡಕ್ಕಾಗಲ್ಲ. ನಾವೆಲ್ಲ ಕಾಮನ್ ಮೇಲೆ ಇದೀವಿ. ಕೋರ್ಟ್ ಆದೇಶ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗ್ ಅಲ್ಲಿ ಇರೋದು ನಾವೆಲ್ಲ ಅಲ್ವಾ? ಕೋರ್ಟ್ ನ ಕ್ವಶನ್ ಮಾಡಂಗಿಲ್ಲ ಯಾರು. ಅದೇ ಏನ್ ಇದು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಹೇಳಕ್ಕಾಗಲ್ಲ. ಅದು ಲೆಫ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮನ್ನ ಎಲ್ಲೆಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಅಂತ ಅವ್ರಿಗೆ ತಿಳಿಸಿದ್ದೀವಿ. ಅದನ್ನ ಆಶಾವಾದಿಯಾಗಿದ್ದೀನಿ ನಾನು. ಜಂಬ ಮಾಡ್ಕೊಂಡು ಹೇಳ್ಕೊಂಡು ಓಡಕ್ಕಾಗಲ್ಲ ಅಲ್ವಾ? ನಾನೇ ಗೆಲ್ತೀನಿ, ನಾನು ಸೋತ್ರೆ ರಾಜಕೀಯ ಬಿಡ್ತೀನಿ, ಇವೆಲ್ಲ ನಾನು ಹೇಳಲ್ಲ. ಎಲ್ಲ ಹೇಳಿದ್ದೀನ? ಅವರು ಹೇಳ್ತಾರೆ, ದೊಡ್ಡವ್ರು ಹೇಳ್ಬೋದು, ನಾವು ಹೇಳಕ್ಕಾಗಲ್ಲ ಅಂತ ಹೇಳಿದೆ. ನಾನು ವಿಜಯ, ನಂದು ಹಂಗಾಯ್ತು ಕೋರ್ಟಲ್ಲಿ, ಹಿಂಗಾಯ್ತು ಕೋರ್ಟಲ್ಲಿ, ಏನು ನನಗೆ ಡೌಟ್ ಇತ್ತು, ಅದು ನಿವಾರಣೆ ಮಾಡ್ಕೋಬೇಕು. ಸಾಕಷ್ಟು ಲ್ಯಾಪ್ಸಸ್ ಇತ್ತು, ಅದು ಕೋರ್ಟ್ ಗಮನಕ್ಕೆ ತಂದಿದ್ವಿ. ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ವಿ. ನಾವೆಲ್ಲ ಗಾಡ್ ಫಿಯರ್ ಪೀಪಲ್ ಅಲ್ವಾ? ಎಲ್ಲಾರು ಇಲ್ಲ ಅಂದ್ರೆ ಮೇಲೇನೋ ಒಂದು ಶಕ್ತಿ ಇದೆ ಅಂತ ನಂಬಿಕೆ ಇಟ್ಕೊಂಡು ಬದುಕ್ತಾ ಇರೋರು ನಾವೆಲ್ಲ. ನೋಡೋಣ, ಬೇರೆ ಹೇಳ್ತೀವಿ.